ಯಾಕಂದರೆ ಡೈಲಿ ಓಪನ್ ಆದಾಗಲಿಂದ ಅಲ್ಲಿಂದ ಶುರುವಾಗಿರೋದು ನಮಗೆ ತೊಂದರೆಗಳು. ಗದ್ದೆ ಬೆಳೀತಿದ್ದ ಕಬ್ಬು ಭತ್ತ ಒಳ್ಳೆ ಸುಸೂತ್ರವಾಗಿ ಬೆಳೀತಾ ಇದ್ರು, ಒಳ್ಳೆ ಪೈರು ಬೆಳೀತಿದ್ದ ಜಾಗದಲ್ಲಿ ಇವತ್ತು ನೀರು ನಿಂತ್ಕೊಂಡು ಅದು ಒಂದು ದೊಡ್ಡ ಕೆರೆ ಆದಾಗ ಆಗ್ಬಿಟ್ಟಿದೆ. ಆ ಜಾಗ ಏರಿಯಾ ಸುತ್ತಮುತ್ತ ಮನೆಗಳಿದ್ದಾವೆ, ಸಿಕ್ಕಾಪಟ್ಟೆ ಸೊಳ್ಳೆಗಳು ಬಂದು ಬೇಕಾದ್ರೆ ಖುದ್ದು ಪರಿಶೀಲನೆ ಮಾಡಿ ನಮಗೆ ಆನಂತರ ಕಾರ್ಯಪ್ರವೃತ್ತರಾಗಿ ಈ ರೀತಿ ನಮಗೆ ನೀರನ್ನು ಬಿಟ್ಬಿಟ್ಟು ಮೊದಲು ಗಲೀಜು ನೀರು ಬಿಡೋರು, ಅದಕ್ಕೆ ಹೋಗಿ ಕೂಗಾಡಿದ್ದಕ್ಕೆ ಅದನ್ನು ಸ್ವಲ್ಪ ಫಿಲ್ಟ್ರ್ ಮಾಡಿ ನೀರು ಬಿಡ್ತಿದ್ದಾರೆ ಸರ್. ಆ ಫಿಲ್ಟ್ರ್ ಮಾಡಿದ ನೀರು ಎಲ್ಲಿ ಹೋಗ್ಬೇಕು ಸರ್? ಎಲ್ಲಿ ಹೋಗ್ಬೇಕು ಸರ್? ರಾಜಕಾಲುವೆ ಮುಖಾಂತರ ಹೋಗ್ಬೇಕಲ್ವ ಸರ್? ಅದು ಸೀದಾ ಬಂದು ನಮ್ಮ ರಾಜಘಟ್ಟ ಗದ್ದೆಯಾಳ ಗವಿನಹಳ್ಳಿ ಗದ್ದೆಯಾಳ ಆಯ್ತು, ಆ ಪರ್ಚಿಕಟ್ಟೆಗೆ ಬಂದು ಪರ್ಚಿಕಟ್ಟೆಯಿಂದ ಗವಿನಹಳ್ಳಿ ಗದ್ದೆಯಾಳದಲ್ಲಿ ರಾಜಘಟ್ಟ ಗದ್ದೆಯಾಳಕ್ಕೆ ಬರ್ತದೆ ಸರ್. ಸುತ್ತ ರಾಜಘಟ್ಟ ಗದ್ದೆಯಾಳ ಅಂದರೆ ಮನೆ ಇದೆ ಸರ್, ದೇವಸ್ಥಾನ ಹಿಂಭಾಗ ಮನೆಗಳಿದೆ, ಸುತ್ತಮುತ್ತ ಮನೆ ಇದೆ, ಇವ್ರದ್ದು ಮನೆ ಇದೆ, ಇವ್ರದ್ದು ಮನೆ ಇದೆ, ಇವ್ರದ್ದು ಎಲ್ಲರಿಗೂ ಮನೆ ಇದೆ ಸರ್. ಅಲ್ಲಿ ಸ್ಟೋರೇಜ್ ಆಗುತ್ತೆ ನೀರು, ಅಲ್ಲಿ ಸ್ಟೋರೇಜ್ ಆಗಿತ್ತು, ಸೀದಾ ನಮ್ಮ ಕೆರೆಗೂ ಸ್ಟೋರೇಜ್ ಆಗ್ತದೆ. ಯಾವ ಕಾನೂನಲ್ಲಿದೆ ಸರ್ ಕೆರೆ ಸ್ಟೋರೇಜ್ ಮಾಡ್ಬೇಕು ಅನ್ನೋದು ನೀರನ್ನು? ಅದು ಹೆಂಗೆ ಸರ್? ಇವರು ಯಾವ ಇದರಲ್ಲಿ ಮಾಡ್ತಾಯಿದ್ದಾರೆ ಸರ್ ಈ ಕೆಲಸನ? ಇವರು ಅವರಿಗೆ ಸೂಕ್ತವಾದ ರೀತಿ ದಂಡ ಆಗಬೇಕು ಸರ್. KMF ಮೊದಲನೇದು ಆ ನೀರಿಗೆ ನಮಗೆ ರಾಜಕಾಲುವೆ ವ್ಯವಸ್ಥೆ ಆಗಬೇಕು. ಎರಡನೇದು ರೈಲ್ವೇರು ಪರ್ಚಿಕಟ್ಟೆ ಕಾಂಪೌಂಡ್ ಹಾಕಿದ್ದಾರೆ, ಸರ್ವೆ ನಂಬರ್ 51. ರೈಲ್ವೇರಿಗೆ ಕೆರೆ ಕಟ್ಟೆಗಳಿಗೆ ಕಾಂಪೌಂಡ್ ಹಾಕೋಂಥ ಅಧಿಕಾರ ಯಾವ ಇದರಲ್ಲಿ ಇದೆ ಸರ್? ನಮಗೆ ರೈಲ್ವೇರಿಂದ ನಮಗೆ ಸೂಕ್ತವಾದ ಭದ್ರತೆ ಆಗಲಿ, ಒಂದು ಸಾಮಾಜಿಕ ನ್ಯಾಯ ಆಗಲಿ ಸಿಗ್ತಾಯಿಲ್ಲ ನಮಗೆ. ಪ್ರತಿಯೊಂದಕ್ಕೂ ಬರೋದು ನಮಗೆ ಕಿರಿಕ್ ಮಾಡೋದು, ರಸ್ತೆಗೆ ತೊಂದರೆ ಕೊಡೋದು ಇದು ಮಾಡ್ತಾಯಿದ್ದಾರೆ ಸರ್. ದಯಮಾಡಿ ನಮ್ಮ ರಾಜಘಟ್ಟ ಇರ್ಬೋದು, ಗವೇನಹಳ್ಳಿ ಇರ್ಬೋದು, ಗುಸ್ತನಹಳ್ಳಿ ಇರ್ಬೋದು, ಹೊನ್ನೇನಹಳ್ಳಿ ಇರ್ಬೋದು, ಚಿಕ್ಕಬಸನಹಳ್ಳಿ, ದೊಡ್ಡಬಸನಹಳ್ಳಿ ಇವರೆಲ್ಲ ಓಡಾಡೋಂಥ ಸಾರ್ವಜನಿಕರಿಗೆ ಭಾಳ ತೊಂದರೆ ಕೊಡ್ತಾರೆ ರೈಲ್ವೇರು. ಆದ್ದರಿಂದ ರೈಲ್ವೇರ್ಗೂ ದಂಡ ಬೀಳಂಗೆ ಮಾಡಬೇಕು ಸರ್. ಯಾಕೆಂದರೆ ಕಟ್ಟೆಗೆ ಇವರು ಕಾಂಪೌಂಡ್ ಹಾಕೋಕೆ ಬರೋಲ್ಲ. ಒಂದನೇದು ಹಾಕಿದ್ದಾರೆ ರಾಜಕಾಲುವೆ, ಜಿಲ್ಲಾ ಪಂಚಾಯತಿಯಿಂದ ಸೋರಿಸಿದ್ದು ನೀರೇರಿಯಾದ ಕಾವಲೆನ ಮುಚ್ಚಾಕಿ ಅವ್ರು ಕಾಂಪೌಂಡ್ ಹಾಕಿದ್ದಾರೆ. ನೀರು ಹೋಗೋದಕ್ಕೆ ಸುಗಮವಾದ ರೀತಿ ರಾಜಕಾಲುವೆ ಮಾಡಿ ಅವರು ಕಾಂಪೌಂಡ್ ಹಾಕಬೇಕು. ಅದೇನು ಮಾಡ್ದಲ್ಲ ರೈಲವ್ರು ಕಾಂಪೌಂಡ್ ಹಾಕೊಂಡಿದ್ದಾರೆ. ಇದು ಪ್ರಶ್ನೆ ಮಾಡಬೇಕೋ ಬೇಡವ ಸರ್? ನಾವು ರೈಲವ್ರು ಪ್ರಶ್ನೆ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ, ಅದು ಆಗಬೇಕಾಯ್ತು DC ಅವರು ಮತ್ತು ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಂಸದರು ಕೈಲಿ ಆಗಬೇಕಾದ ಕೆಲಸ. ಯಾರು ಜವಾಬ್ದಾರಿ ತಗೊಳ್ತಾ ಇರೋದ್ರಿಂದ ನಾವು ನಮ್ಮ ರಾಜಘಟ್ಟ ಗ್ರಾಮಸ್ಥರ ಪರವಾಗಿ ಬಂದು KRS ಪಾರ್ಟಿಯವರು ನಿಮಗೆ ಮನವಿ ಕೊಡ್ತಾಯಿದ್ದೀವಿ ಸರ್. ದಯವಿಟ್ಟು ಇದ್ರ ಯಶಸ್ಸನ್ನು ನಮಗೆ ತೋರಿಸ್ಬಿಡಿ ಸರ್. ಥ್ಯಾಂಕ್ ಯು ಸರ್. ಮಹಾನಗರ ಪಾಲಿಕೆಯವರು ಇಷ್ಟು ದಿವಸ ಆದ್ರೂ ಸಹ ಎಷ್ಟೇ ಬಾರಿ ಅರ್ಜಿ ಕೊಟ್ಟರು ಸಹ ಇಲ್ಲಿವರೆಗೂ ಯಾವ